ಬಜಾರ್ ಅಂದಮೇಲೆ ಸೌಂಡ್ ಮಾಡೋಕ್ಕೆ ತುಂಬ ಜನ ಇರ್ತಾರೆ. ಫೀಲ್ಡ್ ಸಿಕ್ಕುತ್ತೆ ಅಂದಮೇಲೆ ಗೇಮ್ ಆಡೋರು ಬರದೇ ಇರ್ತಾರ. ಯಾವನ್ ಬೇಕಾದರೂ ಬರಲಿ, ಫೀಲ್ಡಲ್ಲಿ ನಿಂತು ಗೆಲ್ಲೋರು ಬೇಕು. ಆ ಫೀಲ್ಡು ನಮ್ಮದೇ ಆಗಿರಬೇಕು. ಯಾವತ್ತು ಎಷ್ಟೊತ್ತಿಗೆ ಎಲ್ಲಿ ಅಂತ ಮುಹೂರ್ತ ಇಡಕ್ಕೆ ಕೇಳು. ಈ ಶಿವ ಯಾರ ತಂಟೆಗೂ ಹೋಗಲ್ಲ. ನನ್ನ ತಂಟೆಗೆ ಬಂದರೆ ಭಿಕ್ಷೆ ಬಿಡೋಕ್ಕೆ ತಟ್ಟೆನೂ ಸಿಗಬಾರ್ದು. ಹಂಗೆ ಮಾಡ್ಬಿಡ್ತೀನಿ. ಕುರಾಂಕರ್ ಮಾತ್ಬಿಟ್ಟು ಮರ್ವಾದಿಂದ ಕೆಲಸ ನೋಡ್ಕೊಂಡು ಹೋಗು. ಓ ಕೆಲಸ ತಲೆ ಹಿಡಿಬಾರ್ದು, ತಲೆ ಹೊಡಿಬಾರ್ದು, ಒಟ್ಟಿನಲ್ಲಿ ದುಡ್ಡು ಬೇಕು. ಯಾವ ಕೆಲಸ ಹೇಳಿ ಸರ್, ಕಣ್ಣು ಮುಚ್ಚೋ ಮಾಡ್ತೀನಿ. ಆಯ್ತು. ಮಾಡು. ಏಯ್, ಈಗ ತಾನೇ ಪೂಜೆ ಮಾಡಿದ್ದೀನಿ, ಸುಮ್ಮನೆ ಹೋಗು. ನೀನೆ ಮಾಡ್ತೀಯಾ ಇಲ್ಲ ನಾ ಮಾಡ್ಲಾ? ಗಂಡ ಅಲ್ಲ ಮಿಂಡ. ಮನೇಲಿ ಹೆಂಡತಿ ಇದ್ರು ನನ್ನಂತೋಳು ಹುಡ್ಕೊಂಡ್ ಬರ್ತಾನೆ. ಏನಳವ್ಲೆ, ಇನ್ನೂ ಹೋಗಿಲ್ವಾ? ಅಲ್ಲ, ಈ ರಿಯಲ್ ಎಸ್ಟೇಟ್ ಮಾಡೋರ್ಗೆ, ಮದ್ವೆ ಬ್ರೋಕರ್ಗೆ ಎಲ್ಲಾರ್ಗೂ ಕಮಿಷನ್ ಕೊಡ್ತಾರೆ. ನಮಗೇನ್ ಕಮಿಷನ್ ಇಲ್ವಾ? ಎಷ್ಟೋ ಜನ ಅಮಾಯಕರಿಗೆ ಕುಡ್ಸಿ ಹಾಳು ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಥೂ, ಆ ಕುಡುಕ್ರ ಹೆಂಡತಿ ಶಾಪ ನಿಮ್ಮನ್ ತಟ್ಟೆ ಬಿಡಲ್ಲ, ಹಾಳಾಗಿ ಹೋಗ್ಬಿಡ್ತೀರಾ. ನೀವು ಇಷ್ಟೊತ್ತಿಗೆ ನಮ್ಮ ವಾಟಾಳ್ ನಾಗರಾಜ್ ಹತ್ರ ಹೊಟ್ಟೋಗ್ಬಿಟ್ಟಿದ್ರೆ ನಿಮಗೆ ಮದ್ವೆನೂ ಮಾಡಿಸಿ ಉಳ್ಕೊಳ್ಳಕ್ಕೆ ಹೋಟ್ಲಲ್ಲಿ ರೂಮ್ ಬುಕ್ ಮಾಡ್ತಿದ್ರು. ನಾನು ಈ ಸೀರಿಯಲ್ ಹೇಗೆ ಕಾಣ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಸರಿ ನೋಡಿ ಹೇಳಿ. ಎಲ್ಲ ಎಣ್ಣೆ ಏಟು. ಕ್ಲಾಸ್ಮೇಟ್ಗಿನ್ನ ಗ್ಲಾಸ್ಮೇಟ್ ಬೆಸ್ಟು, ಎಣ್ಣೆಗಿಂತ ಎಣ್ಣೆ ಬೆಸ್ಟ್. ಇಲ್ಲ ಇಲ್ಲ ಇಲ್ಲ, ನಾನು ನಮ್ಮ ಮನೆ ಗೋಡೆ ಮೇಲೆ ಬರ್ದ್ ಬಂದಿದ್ದೀನಿ. ಇದು ತಂದೆ ತಾಯಿಗೆ ಮಾಡ್ತಾ ಇರೋ ಮೋಸ ಅಲ್ಲ, ಪ್ರೀತಿಗೆ ತೋರಿಸ್ತಾ ಇರೋ ಗೌರವ ಅಂತ. ಬರ ತಡ್ಕೊಳ್ಳೋದು ಪಾಪ ಇದರೆ, ಎಣ್ಣೆ ಹೈದ ಕಣ್ಣೀರಾದ